ನಮಸ್ತೆ ವೀಕ್ಷಕರೇ. ನವೆಂಬರ್ 2 ಭಾನುವಾರದಂದು ಉತ್ಥಾನ ದ್ವಾದಶಿ ಅಥವಾ ತುಳಸಿ ಹಬ್ಬವನ್ನ ಯಾವ ರೀತಿ ನಾವು ಪೂಜೆ ಮಾಡಬೇಕು ಅಂತ ಒಂದು ಸಣ್ಣ ಮಾಹಿತಿಯನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೇನೆ ಈ ವಿಡಿಯೋದ ಮೂಲಕ. ಮೊದಲಿಗೆ ನಾವು ಬೆಳಗ್ಗೆ ಎದ್ದು ತುಳಸಿ ಕಟ್ಟೆಯನ್ನ ಸ್ವಚ್ಛ ಮಾಡ್ಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ಪ್ಲಾಸ್ಟಿಕ್ ಪಾಟ್ ಇದ್ರೆ ಪ್ಲಾಸ್ಟಿಕ್ ಪಾಟ್ ಅಲ್ಲಿ ಆದಷ್ಟು ಹಾಕಬೇಡಿ. ತುಳಸಿ ಗಿಡವನ್ನ ಮಣ್ಣಿನ ಒಂದು ಪಾಟ್ ಅಲ್ಲಿ ಹಾಕಿ, ಅಥವಾ ನೀವು ಆ ತುಳಸಿ ಕಟ್ಟೆ ಅಂತ ಏನಿದೆ ಆ ಕಟ್ಟೆಯನ್ನು ಸ್ವಲ್ಪ ಎತ್ತರದ ಜಾಗದಲ್ಲಿ ಇಟ್ಟು ಆ ತುಳಸಿ ಕಟ್ಟೆಯನ್ನು ಸ್ವಚ್ಛವಾಗಿ ನೀವು ಸ್ವಚ್ಛಗೊಳಿಸಬೇಕಾಗುತ್ತೆ. ಸ್ವಚ್ಛಗೊಳಿಸಿಕೊಂಡು ಅದಕ್ಕೆ ಅಥವಾ ಹಿಂದಿನ ದಿನಾನೇ ನೀವು ಪೇಂಟಿಂಗ್ ಮಾಡಿದ್ರು ಪೇಂಟಿಂಗ್ ಎಲ್ಲ ಮಾಡ್ಕೊಂಡು ಸುಣ್ಣ ಬಣ್ಣ ಬಳಿದು ಚೆನ್ನಾಗಿ ನೀಟಾಗಿ ಇಟ್ಕೊಳ್ಬೇಕಾಗುತ್ತೆ. ಅದ್ರ ಅಂಗಣದಲ್ಲಿ ನೀವು ಪಾಟ್ ಅಲ್ಲಿ ಇಟ್ಕೊಳ್ತೀನಿ ಅಂದ್ರೆ ಅದು ಸ್ವಲ್ಪ ಎತ್ತರ ಜಾಗದಲ್ಲಿ ಇರೋ ತರನೇ ಪಾಟ್ ಅಲ್ಲಿ ಇಟ್ಕೊಳ್ಳಿ, ಅಥವಾ ಒಂದು ಮನೆ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ತುಳಸಿ ಪಾಟ್ ಅನ್ನ ಇಟ್ಟು ನೀವು ಪೂಜೆ ಮಾಡಬಹುದು. ಸಂಕಲ್ಪ ಮಾಡ್ಕೊಳ್ಳೋದಕ್ಕಿಂತ ಮೊದಲು ನೀವು ಎಲ್ಲಾ ಪೂಜಾ ಸಾಮಗ್ರಿಗಳನ್ನ ಸಿದ್ಧತೆ ಮಾಡ್ಕೊಳ್ಬೇಕಾಗುತ್ತೆ. ಒಂದು ತಟ್ಟೆಯಲ್ಲಿ ಅಕ್ಷತೆ, ಅಕ್ಕಿ, ಅರ್ಶಿನ, ಕುಂಕುಮ, ಉಡಿ ತುಂಬೋದಕ್ಕೆ ಉಡಿ ತುಂಬುವ ಸಾಮಾನುಗಳು ಸಪರೇಟ್ ಆಗಿ, ಆಮೇಲೆ ಧೂಪ, ದೀಪ, ಹಣ್ಣು ಕಾಯಿಗಳು, ತಾಂಬೂಲ, ದಕ್ಷಿಣೆ, ನೀರು ತುಂಬಿದ ಒಂದು ಕಳಶ, ಅರ್ಶಿನ, ಕುಂಕುಮ, ಗಂಧ, ಪುಷ್ಪಮಾಲೆ, ಆಮೇಲೆ ನೆಲ್ಲಿಕಾಯಿಯ ಟೊಂಗೆ ಎಲ್ಲವನ್ನ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಆ ತುಳಸಿ ಗಿಡಕ್ಕೆ ಒಂದು ನೆಲ್ಲಿಕಾಯಿಯ ಟೊಂಗೆಯನ್ನ ಮತ್ತೆ ಹುಣಸೆ ಹಣ್ಣಿನ ಟೊಂಗೆಯನ್ನ ಕೂಡ ನೀವು ಆ ತುಳಸಿ ಗಿಡದ ಪಕ್ಕದಲ್ಲಿ ನೆಡಬೇಕಾಗುತ್ತೆ. ಯಾಕಂದ್ರೆ ಅದು ಗಿಡವನ್ನ ನೆಡಬೇಕು, ಬಟ್ ಇಲ್ಲಿ ಗಿಡ ನಮ್ಗೆ ಸಿಗೋದಿಲ್ಲ, ಆದ್ರಿಂದ ಅದ್ರ ಒಂದೊಂದು ಟೊಂಗೆಯನ್ನ ನೆಡಬೇಕಾಗುತ್ತೆ. ಅದ್ರಲ್ಲಿ ಕನಿಷ್ಠ ಪಕ್ಷ ಒಂದು 5 ನೆಲ್ಲಿಕಾಯಿ ಆದ್ರೂ ಇರ್ಲೇಬೇಕು. ನೆಲ್ಲಿಕಾಯಿಯ ಟೊಂಗೆಯನ್ನ ನೀವು ಆ ತುಳಸಿ ಗಿಡದ ಪಕ್ಕದಲ್ಲಿ ನೆಡಬೇಕಾಗುತ್ತೆ. ಮತ್ತೆ ಅಂಬೆಗಾಲು ಕೃಷ್ಣನ ವಿಗ್ರಹ ಕೂಡ ಬೇಕು. ಅಂಬೆಗಾಲು ಕೃಷ್ಣನ ವಿಗ್ರಹ ಬೇಕೇ ಬೇಕು. ಇದಿಲ್ಲ ಅಂದ್ರೆ ಕೃಷ್ಣನ ಮೂರ್ತಿ ಅಥವಾ ಫೋಟೋ ಇದ್ರೂ ನಡೆಯುತ್ತೆ. ತುಳಸಿ ಗಿಡದ ಪಕ್ಕದಲ್ಲಿ ನೀವು ಅದನ್ನ ಒಂದು ತಟ್ಟೆನಲ್ಲಿ ಇಡ್ಬೇಕಾಗುತ್ತೆ. ಯಾವ ನೈವೇದ್ಯ ಮಾಡ್ತೀರಾ ಆ ಸಿಹಿ ನೈವೇದ್ಯಗಳನ್ನ, ಪಾನಕಗಳನ್ನ ಎಲ್ಲ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಉಡಿ ತುಂಬೋದಕ್ಕೂ ಕೂಡ ನೀವು ಸಪರೇಟ್ ಆಗಿ ಇಟ್ಕೊಳ್ಬೇಕು. ನೆಲ್ಲಿಕಾಯಿಯ ದೀಪಾರಾಧನೆ ಮಾಡ್ಬೇಕು, ಅದನ್ನು ಕೂಡ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಅದೆಲ್ಲವನ್ನ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ಪೂಜೆ ಸಂಕಲ್ಪವನ್ನ ಶುರು ಮಾಡಿ. ಸಂಕಲ್ಪ ಶುರು ಮಾಡೋದಕ್ಕಿಂತ ಮುಂಚೆನೆ ಎಲ್ಲವನ್ನ ನೀವು ಏನೇನ್ ಬೇಕು, ಗೆಜ್ಜೆ ವಸ್ತ್ರ ಏನೇನ್ ಬೇಕು ಎಲ್ಲವನ್ನ ಎತ್ತಿಟ್ಕೊಳ್ಳಿ. ಮತ್ತೆ ಪದೇ ಪದೇ ಎದ್ದು ಹೋಗೋದು ಮಾಡೋದು ಮಾಡಬೇಡಿ. ಒಂದೇ ಸಲ ಕೂತ್ಕೊಂಡು ಸಂಕಲ್ಪ ಮಾಡ್ಕೊಂಡು ಪೂಜೆಯನ್ನ ಶುರು ಮಾಡಿ. ಕೈಯಲ್ಲಿ ಅಕ್ಷತೆ ಮತ್ತೆ ಕಾಣಿಕೆಯನ್ನು ಇಟ್ಕೊಂಡು ದೇಶ ಕಾಲವನ್ನ ಹೇಳ್ಕೊಂಡು ಸಂಕಲ್ಪ ಮಾಡ್ಕೊಳ್ಬೇಕಾಗುತ್ತೆ. ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದ್ ಋತು ಕಾರ್ತಿಕ ಮಾಸೆ ಶುಕ್ಲ ಪಕ್ಷ ದ್ವಾದಶಿ ತಿಥೌ ಶುಭ ನಕ್ಷತ್ರ ಶುಭ ಯೋಗ ಶುಭ ಕರ್ಣ ಏವಂ ಗುಣ ವಿಶೇಷ ವಿಶಿಷ್ಟಾಯ ಶುಭ ಪುಣ್ಯ ತಿಥೌ ಮಮ ಕುಟುಂಬ ನಾಮ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧ್ಯಾರ್ಥ ಸಮಸ್ತ ದುರಿತೋಪ ಶಾಂತಿಯುತಾರ್ಥಂ ಸಮಸ್ತ ಸನ್ಮಂಗಳಾರ್ಥಂ ಸಮಸ್ತ ಅಭ್ಯುದಯಾರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವೇದ ಫಲ ಪುರುಷಾರ್ಥ ಸಿದ್ಧಾರ್ಥಂ ಯವಜ್ಜೀವನ ಸೌಮಂಗಲ್ಯ ಪ್ರಾಪ್ತಿಯಾರ್ಥಂ ಮಾಸ ನಿಯಮಕ ಶ್ರೀ ಇಂದಿರಾ ದಾಮೋದರ ಪ್ರೀತ್ಯಾರ್ಥಂ ಉತ್ಥಾನ ದ್ವಾದಶಿಯ ಪ್ರಯುಕ್ತ ಶ್ರೀ ದಾಮೋದರ ಸಹಿತ ತುಳಸಿ ಪೂಜಾ ನಾಂಚ ಕರಿಷ್ಯೆ ಅಂತ ಅಕ್ಷತೆ ನೀರನ್ನ ಬಿಡ್ಬೇಕಾಗುತ್ತೆ. ಸಂಕಲ್ಪ ಮಾಡ್ಕೊಂಡು ಅಕ್ಷತೆ ನೀರನ್ನ ಬಿಟ್ಬಿಟ್ಟು ದೇವರನ್ನ ಇವಾಗ ಆಹ್ವಾನ ಮಾಡ್ಕೊಳ್ಬೇಕಾಗುತ್ತೆ. ದಾಮೋದರ ಸಹಿತ ತುಳಸಿ ಆಹ್ವಾನಯಾಮಿ ಆಹ್ವಾನಾರ್ಥಕ್ಷತಂ ಸಮರ್ಪಯಾಮಿ ಆಸನಾರ್ಥಕ್ಷತಂ ಸಮರ್ಪಯಾಮಿ ಪಾದ್ಯೋಪಾದ್ಯಂ ಸಮರ್ಪಯಾಮಿ ಅಸ್ತ್ಯಾರ್ಗಂ ಸಮರ್ಪಯಾಮಿ ಮುಖ್ಯಾಚಮನಂ ಸಮರ್ಪಯಾಮಿ ಅಂತ ಹೇಳ್ಕೊಂಡು ಒಂದು ಹೂವನ್ನ ತೆಗೆದುಕೊಂಡು ಕಳಶದಲ್ಲಿ ನೀರನ್ನ ಅದ್ದಿ ಪ್ರೋಕ್ಷಣೆ ಮಾಡ್ಬೇಕಾಗುತ್ತೆ. ಆಮೇಲೆ ಆ ನೀರನ್ನ ಆ ಹೂವನ್ನ ದೇವರ ಪಾದದ ಹತ್ರ ಇಡ್ಬೇಕಾಗುತ್ತೆ. ಇನ್ನೊಂದು ಹೂವನ್ನ ತಗೊಂಡು ಪಂಚಾಮೃತ ಅಭಿಷೇಕಂ ಸಮರ್ಪಯಾಮಿ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಹೇಳ್ಕೊಂಡು ಇನ್ನೊಂದು ಹೂವನ್ನ ಆ ತರ ಪ್ರೋಕ್ಷಣೆ ಮಾಡ್ಬೇಕಾಗುತ್ತೆ. ಪುಷ್ಪಮಾಲೆ ಸಮರ್ಪಯಾಮಿ ಗೆಜ್ಜೆ ವಸ್ತ್ರಂ ಸಮರ್ಪಯಾಮಿ ಧೂಪ ದೀಪಂ ಸಮರ್ಪಯಾಮಿ ಧೂಪ ದೀಪ ತೋರಿಸ್ಬೇಕಾಗುತ್ತೆ. ನೆಲ್ಲಿಕಾಯಿ ದೀಪಾರಾಧನೆ ಮಾಡ್ಬೇಕು, ಅದನ್ನ ರೆಡಿ ಮಾಡಿ ಇಟ್ಕೊಂಡು ನೆಲ್ಲಿಕಾಯಿಯ ದೀಪವನ್ನ ಹಚ್ಚಿ ಇಡ್ಬೇಕಾಗುತ್ತೆ. ಆಮೇಲೆ ಮಹಾಲಕ್ಷ್ಮಿಗೆ ಉಡಿ ತುಂಬಬೇಕಾಗುತ್ತೆ. ನೀವು ಉಡಿ ತುಂಬುವಾಗ ಬ್ಲೌಸ್ ಪೀಸ್ ಇಟ್ಟು ಉಡಿ ತುಂಬಿದ್ರು ಓಕೆ, ಅಥವಾ ನಮ್ಗೆ ಅಷ್ಟೆಲ್ಲ ಮಾಡೋದಕ್ ಆಗೋದಿಲ್ಲ ಅಂತಂದ್ರೆ ಒಂದ್ 5 ತರದ ಹಣ್ಣನ್ನ ಇಟ್ಟು ಉಡಿ ತುಂಬಿದ್ರು ಪರವಾಗಿಲ್ಲ, ಇಲ್ಲ ಒಂದು 5 ಬಾಳೆಹಣ್ಣನ್ನ ಇಟ್ಟು ಉಡಿ ತುಂಬಿದ್ರು ಅದು ಪರವಾಗಿಲ್ಲ, ಅದು ನಡೆಯುತ್ತೆ. ಆದ್ರೆ ನೀವು ನಿಮ್ಗೆ ಅಂತ ತಗೊಂಡಿರುವ ಅಥವಾ ನಿಮ್ಗೆ ಅಂತ ಯಾರಾದ್ರೂ ಬಾಗ್ನ ಕೊಟ್ಟಿರುವಂತ ಬ್ಲೌಸ್ ಪೀಸ್ ಅನ್ನ ದೇವರಿಗೆ ಸಮರ್ಪಣೆ ಮಾಡ್ಬೇಡಿ. ಅದಕ್ಕೆ ಅಂತಾನೆ ಸಪರೇಟ್ ಆಗಿ ತಂದು ಉಡಿ ತುಂಬಬೇಕಾಗುತ್ತೆ. ನೈವೇದ್ಯವನ್ನ ಮಾಡ್ಬೇಕಾಗುತ್ತೆ. ಪಾನಕ, ಸಿಹಿ ಪದಾರ್ಥಗಳ ನೈವೇದ್ಯವನ್ನ ಮಾಡಿ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮವನ್ನ ಕೊಡ್ಬೇಕಾಗುತ್ತೆ. ಆದ್ರಿಂದ ವಿಶೇಷ ಆ ದಿವಸ ನೆಲ್ಲಿಕಾಯಿಯ ದೀಪಾರಾಧನೆ ಅದು ತಪ್ಪದೆ ಮಾಡ್ಬೇಕಾಗುತ್ತೆ. 5 ಸಲ ಪ್ರದಕ್ಷಿಣೆ ಮಾಡ್ಬೇಕಾಗುತ್ತೆ. ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವ ದೇವತಾನಿ ಯದಾಗ್ರ ಸರ್ವ ವಿಧಸ್ಯ ತುಳಸಿ ತ್ವಂ ನಮಾಮ್ಯಹಂ ಅಂತ ಹೇಳ್ಕೊಂಡು ತುಳಸಿ ಮಂತ್ರವನ್ನ ಹೇಳ್ಕೊಂಡು 5 ಸಲ ಪ್ರದಕ್ಷಿಣೆ ಮಾಡ್ಬೇಕಾಗುತ್ತೆ. ತುಳಸಿಯನ್ನ ಯಾವುದೇ ಕಾರಣಕ್ಕೂ ಅಪಚಾರ ಮಾಡಬೇಡಿ. ಅಂದ್ರೆ ತುಳಸಿಯನ್ನ ಕೀಳ್ಬೇಡಿ, ಎಲೆಗಳನ್ನ ಅವತ್ತು ಯಾವುದೇ ಕಾರಣಕ್ಕೂ ಕೀಳೋದಕ್ಕೆ ಹೋಗ್ಬೇಡಿ. ಇದು ಪ್ರತಿಯೊಬ್ಬರ ಮನೆಯಲ್ಲೂ ಆಚರಣೆ ಮಾಡ್ಬೇಕಾದಂತ ಒಂದು ಹಬ್ಬ. ಇದು ವಿಶೇಷವಾದಂತ ಉತ್ಥಾನ ದ್ವಾದಶಿ ತುಳಸಿ ಹಬ್ಬದ ದಿನ ಮಾಡ್ಬೇಕಾಗಿರುವಂತದ್ದು. ಮನೆಯ ಹೊರಗಡೆ ಆದಷ್ಟು ಮಾಡಿದ್ರೆ, ಗೋಧೂಳಿ ಸಮಯದಲ್ಲೇ ಆದಷ್ಟು ಮಾಡಿ, ತುಂಬಾ ಶ್ರೇಷ್ಠ. ನೆಲ್ಲಿಕಾಯಿ ದೀಪಾರಾಧನೆ ಮಾಡಿ, ಪಾನಕವನ್ನ ನೈವೇದ್ಯವನ್ನಾಗಿ ಮಾಡಿ ಮುತ್ತೈದರಿಗೆ ಬಾಗ್ನವನ್ನ ನೀಡಿ
ಅರ್ಶಿನ ಕುಂಕುಮವನ್ನ ನೀಡಿ ಮತ್ತೆ ತುಳಸಿ ಮಾತೆಗೆ ಉಡಿಯನ್ನ ತುಂಬಿ ಇದು ತುಂಬಾ ಶ್ರೇಷ್ಠ. ಹಕ್ಕಿ ಪಕ್ಕಿ ಬತ್ತಿಯನ್ನು ಕೂಡ ಇರುತ್ತೆ ಆ ದಿವಸ. ಹಕ್ಕಿ ಪಕ್ಕಿಗಳಿಗೆ ನೀವು ದೀಪವನ್ನ ಕೂಡ ಬೆಳಗ್ಬೇಕಾಗುತ್ತೆ, ಅದು ಕೂಡ ಶ್ರೇಷ್ಠನೇ. ಆದಷ್ಟು ನಿಮ್ಮ ಮನೆಯಲ್ಲಿ ಗಂಡಸರು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಇಲ್ಲ ನೀವು ಮುತ್ತೈದೆಯರು ಕೂಡ ಪೂಜೆ ಮಾಡಬಹುದು. ಮಕ್ಕಳಿಗೂ ಕೂಡ ಮನೆಯಲ್ಲಿರುವ ಮಕ್ಕಳಿಗೂ ಕೂಡ ತುಳಸಿಯ ಶ್ರೇಷ್ಠತೆಯನ್ನ ನೀವು ಹೇಳ್ಕೊಡ್ಬೇಕಾಗುತ್ತೆ. ಮನೆಯಲ್ಲಿ ಆದಷ್ಟು ತುಳಸಿಯನ್ನ ಹೊರಗಡೆ ಇಟ್ಟು ಪೂಜೆ ಮಾಡ್ಬೇಕಾಗುತ್ತೆ. ಮನೆಯಲ್ಲಿ ಏನಾದ್ರೂ ಕೆಟ್ಟದಾಗುತ್ತೆ ಅಥವಾ ಏನಾದ್ರೂ ಒಂದು ಕೆಟ್ಟ ದೋಷಗಳು ಮನೆ ಒಳಗಡೆ ಪ್ರವೇಶ ಮಾಡುತ್ತೆ, ನಕಾರಾತ್ಮಕಗಳು ಮನೆ ಒಳಗಡೆ, ನೆಗೆಟಿವಿಟಿ ಮನೆ ಒಳಗಡೆ ಪ್ರವೇಶ ಮಾಡುತ್ತೆ ಅಂತಾದ್ರೆ ಅದು ತುಳಸಿ ಗಿಡ ನೀವು ಮನೆಯ ಅಂಗಣದಲ್ಲಿ ಇಟ್ರೆ ಅದು ತಡೆಯುತ್ತೆ. ಎಂತದೇ ಮಾಟ ಮಂತ್ರಗಳು ಆ ತುಳಸಿ ಗಿಡ ನಿಮ್ಮ ಮನೆ ಒಳಗಡೆ ಬರೋದಕ್ಕೆ ಬಿಡೋದಿಲ್ಲ. ನೀವು ಅಷ್ಟು ಅದನ್ನ ಪಾವಿತ್ರ್ಯತೆಯನ್ನ ಕಾಪಾಡ್ಕೊಂಡು ಬಂದಿರ್ಬೇಕಾಗುತ್ತೆ. ಮನೆಯಲ್ಲಿ ದಿನಾ ಎದ್ದು ಬೆಳಗ್ಗೆ ಮಡಿಯಲ್ಲಿ ತುಳಸಿಯನ್ನ ಪೂಜೆ ಮಾಡಿ ಅದಕ್ಕೆ ನೀರ್ ಹಾಕಿ ಅದನ್ನ ನೀವು ಹಾರೈಕೆ ಮಾಡ್ಕೊಂಡ್ ಬಂದ್ರೆ, ಪೂಜೆ ಮಾಡ್ಕೊಂಡ್ ಬಂದ್ರೆ ಅದು ನಿಮ್ಮ ಮನೆಯ ದರಿದ್ರತೆಯನ್ನ ದೂರ ಮಾಡುತ್ತೆ ಅಂತ ಹೇಳ್ತಾರೆ. ತುಳಸಿ ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಅನುಗ್ರಹ ಕೂಡ ನಿಮ್ಗೆ ಸಿಗುತ್ತೆ. ಆದ್ರಿಂದ ನೀವು ಆ ದಿವಸ ತುಳಸಿ ಪೂಜೆಯನ್ನ ಮಾಡಿ. ತುಳಸಿ ಪೂಜೆಯ ಸಾಯಂಕಾಲ ಹಕ್ಕಿ ಪಕ್ಕಿ ದೀಪವನ್ನ ಕೂಡ ಹಚ್ಚಿ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಇರೋದಕ್ಕೋಸ್ಕರ ಹಕ್ಕಿ ಪಕ್ಕಿ ಬತ್ತಿಯನ್ನು ಕೂಡ ಹಚ್ಚುತ್ತೀವಿ. ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಈ ತರ ನೀವು ತುಳಸಿ ಪೂಜೆಯನ್ನ ಮಾಡಿ. ಲಕ್ಷ್ಮಿಯ ಅನುಗ್ರಹವಾಗುತ್ತೆ, ದಾರಿದ್ರ್ಯಗಳು ದೂರವಾಗುತ್ತೆ, ಕಷ್ಟಗಳು ನಿವಾರಣೆಯಾಗುತ್ತೆ. ಹಿಂದೂ ಮನೆಯಲ್ಲಿ ಪ್ರತಿಯೊಬ್ಬರು ನೀವು ಮಾಡ್ಲೇಬೇಕಾದಂತಹ ಹಬ್ಬ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.